ಐ ಆಮ್ ಸೊ ನೈನಾ ಮೇಡಮ್, ಶಾಲಿನಿ ಫೋಟೋ ಕಳಿಸ್ಬಿಟ್ಟು ನಿಮಗೆ ಚೆನ್ನಾಗಿ ಅನ್ಸಿರ್ಬೇಕಲ್ವಾ? ಆ ರೀತಿ ಯೋಚನೆ ಮಾಡಿದ್ಯಾ ನನ್ನ ಬಗ್ಗೆ? ಎಲ್ಲೋ ನೀನು ನನ್ನವನು ಅಂತ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಅದಕ್ಕೆ ನಿನಗೆ ಮೋಸ ಆಗೋದು ನನಗೆ ನೋಡೋಕ್ಕಾಗಲಿಲ್ಲ. ಆದರೆ ನೀನು ಈಗಲೂ ನನ್ನ ಅನುಮಾನವಾಗಿ ನೋಡ್ತಿದ್ಯಾ ಅಂದರೆ ಪರವಾಗಿಲ್ಲ ಬಿಡು. ಐ ಹೋಪ್ ಶಾಲಿನಿ ನಿನ್ನ ಸುಖವಾಗಿ ನೋಡ್ಕೋತಾಳೆ. ಆಲ್ ದ ಬೆಸ್ಟ್ ಆಯುಷ್. ಅನುಮಾನದ ಬೀಜನ ಆಗ್ಲೇ ನಿನ್ನ ಮನಸ್ಸಲ್ಲಿ ಬಿತ್ತುಬಿಟ್ಟಿದ್ದೀನಿ ಆಯುಷ್. ಇದೇ ರೀತಿ ನಾನು ನಿನ್ನನ್ನು ಆದಷ್ಟು ಬೇಗ ನನ್ನವನಾಗಿಸ್ಕೋತೀನಿ. ಸಾರಿ ಸರ್, ಮುಂದಿನ 2 ವರ್ಷಗಳು ನಮ್ಮ ವೆನ್ಯೂನಲ್ಲಿ ಮದುವೆಗೆ ಯಾವುದೇ ಸ್ಪೇಸ್ ಖಾಲಿ ಇಲ್ಲ. Well, in that case, try again. ನಮ್ ಕಾಲದಲ್ಲಂತೂ ಮದ್ವೆ ತುಂಬಾ ಸಿಂಪಲ್ ಆಗಿ ನಡೀತಾ ಇತ್ತು ಅಲ್ವಾ? ಹಾ, ಆದ್ರೆ ನನ್ಗೆ ಇತ್ತೀಚೆಗೆ ಹ್ಯಾಶ್ಟ್ಯಾಗ್ ಮತ್ತೆ ಫೋಟೋ ಬೂತ್ ಮದ್ವೆ ಇಷ್ಟ ಆಗತ್ತೆ. ಏನಂತೀರಾ? ಇನ್ನೊಂದ್ಸಲ ಮಾಡ್ಕೊಳ್ಳೋಣವಾ? ನಡೀರಿ. ಸಂಜಯ್ ನಾಯಕ್, ನಿಮಗ್ ಗೊತ್ತಿದೆಯಾ, ಈ ಮದ್ವೆ ಕಾರಣಕ್ಕೆ ನಾನ್ ಹಗಲು ರಾತ್ರಿ ಸುಂದರವಾದ ಮನೆ ಕನ್ಸ್ ಕಾಣ್ತಾ ಇದ್ದೀನಿ. ನೋಡ್ತಿದ್ರೆ ನನ್ಗೇನನ್ಸತ್ತೆ ಅಂದ್ರೆ, ಒಂದ್ ವೇಳೆ ಆಯುಷ್ಗೆ ನಮ್ಮ ಮನೆ ಬಗ್ಗೆ ಗೊತ್ತಾದ್ರೆ ಆಮೇಲೆ ನನ್ ಕನ್ಸು ಒಡೆದೋಗತ್ತೆ. ಹೆತ್ತವರು ಮತ್ತೆ ಮಗನ ಸಂಬಂಧ ತುಂಬಾ ಗಟ್ಟಿಯಾಗಿರುತ್ತೆ. ಆಯುಷ್ ನಮ್ಮ ಮಗ. ಈ ವಿಚಾರ ಅವನಿಂದ ಬಚ್ಚಿಟ್ಟಿರೋದು ಅವನು ಒಳ್ಳೇದಕ್ಕೋಸ್ಕರನೇ ಅಲ್ವಾ? ಜಾಸ್ತಿ ಚಿಂತೆ ಮಾಡಕ್ ಹೋಗ್ಬೇಡ. ಈ ವಿಷಯನ ಬಾಸಿಗೆ ಹೇಳಬೇಕು. ಒಂದ್ ವೇಳೆ ಬಾಸಿಗೆ ವಿಷಯ ಗೊತ್ತಾದ್ರೆ ನನ್ನ ಪ್ರಮೋಷನ್ ಪಕ್ಕ. ಬಾಸ್, ಸಂಜಯ್ ನಾಯಕ್ ಅದು ವಿದೌಟ್ ಬಾಡಿ ಗಾರ್ಡ್ಸು, ಅದು ಮದುವೆ ತಯಾರಿ ಮಾಡ್ಕೋತಾ ಇದ್ದಾರೆ. ಅಯ್ಯೋ ಬಾಸ್, ಅವನ್ ಮದುವೆ ತಯಾರಿ ಅಲ್ಲ, ಅವನ್ ಮಗನ್ ಮದುವೆ ತಯಾರಿ ಮಾಡ್ತಾ ಇದ್ದಾರೆ. ಇದು ಸಂಜಯ್ ನಾಯಕ್ಗೆ ಮಗ ಎಲ್ಲಿಂದ ಬಂದ? ಸರಿಯಾಗಿ ಅಬ್ಸರ್ವ್ ಮಾಡು. ನಿಜವಾಗ್ಲೂ ಸಂಜಯ್ ನಾಯಕ್ಗೆ ಮಗ ಇದ್ದಾನೆ ಅಂತ ಆದ್ರೆ ಆಗ ಸಂಜಯ್ ನಾಯಕ್ನ ಪೂರ್ತಿ ಜುಟ್ಟು ನಮ್ ಕೈಲಿ ಸಿಕ್ತಾಗತ್ತೆ. ಆಗ್ಲಿ ಬಾಸ್. ಏನ್ ಯೋಚನೆ ಮಾಡ್ತಿದ್ಯಾ ಆಯುಷ್? ನಾನು ಏನು ಯೋಚನೆ ಮಾಡ್ತಿದ್ದೀನಿ ಅಂದರೆ, ಅಪ್ಪ ಅಮ್ಮನ ಕೈಯಲ್ಲಿ ಮದುವೆಗೆ ಇಷ್ಟೊಂದು ದುಡ್ಡು ಖರ್ಚು ಮಾಡಿಸ್ಬಾರ್ದಿತ್ತು ಅಂತ. ಆದ್ರೆ ಅವರು ಇದೆಲ್ಲ ನಿನ್ಗೋಸ್ಕರ ಮಾಡ್ತಿದ್ದಾರೆ. ನಿನ್ನನ್ನ ಈ ತರ ನೋಡಿದ್ರೆ ಅವರಿಗೆ ಖುಷಿ ಆಗತ್ತಾ? ಹೌದು, ಆದರೆ ಅಪ್ಪ ಅಮ್ಮನ ಹತ್ರ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಶಾಲಿನಿ, ಅವ್ರು ಯಾರ ಹತ್ರ ಆದರೂ ಸಾಲ ಮಾಡಿರಬಹುದಾ? ನನ್ಗನ್ಸತ್ತೆ ಅವರು ಸೇವಿಂಗ್ಸ್ ಮಾಡಿರ್ಬೇಕು. ಏನಾಯ್ತು ಆಯುಷ್? ಬೇರೆ ಏನು ವಿಷಯ ಇಲ್ಲ ಅಲ್ವಾ? ಇಲ್ಲ, ಅದು ಇಷ್ಟು ಖುಷಿ ನಾನು ಯಾವತ್ತೂ ನನ್ನ ಜೀವನದಲ್ಲಿ ಪಟ್ಟಿಲ್ಲ. ಆದರೆ ಇವಾಗ ಭಯ ಆಗ್ತಿದೆ, ಈ ಖುಷಿ ಮೇಲೆ ಯಾರ ಕಣ್ಣು ಯಾವಾಗ ಬೀಳತ್ತೋ ಅಂತ. ಹಲೋ, ವರ್ಷಗಳ ಹಿಂದೆ ನಿಮ್ಮ ಮೊಮ್ಮಗನ್ನ ನೀವೇ ದೂರ ಮಾಡಿದ್ರಿ, ನೆನ್ಪಿದ್ಯಾ? ಯಾರು? ಯೋಚನೆ ಮಾಡಿ, ಅವನ ಮನ್ಸಿಗೆ ಏನ್ ಅನ್ನಿಸ್ಬಹುದು ಅಂತ. ಅವನ್ಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ಅವನ ಅಪ್ಪ ಅಮ್ಮ ತಾತ ಅವನ್ಗೆ ಮೋಸ ಮಾಡಿದ್ದಾರೆ ಅಂತ. ಯಾರು ನೀನು? ನಿನಗೇನ್ ಬೇಕು? ನಾನು ನಿಮ್ಮ ಈ ಸೀಕ್ರೆಟ್ನ ಸೀಕ್ರೆಟ್ ಆಗಿ ಇಡೋದಕ್ಕೆ ಇಷ್ಟಪಡ್ತೀನಿ. ಆದ್ರೆ ಅದ್ರ ಬದಲಾಗಿ ನೀವು ನನಗೊಂದು ಚಿಕ್ಕ ಕೆಲಸ ಮಾಡ್ಕೊಡ್ಬೇಕು. ಏನ್ ಕೆಲ್ಸ? ನೀವು ಸೆಟ್ ಆಗಿರೋ ಆಯುಷ್ ಮತ್ತೆ ಶಾಲಿನಿ ಮದ್ವೆ ಮುರಿಬೇಕು. ಇಲ್ಲಾಂದ್ರೆ ಗೊತ್ತಿದ್ಯಾ ನೀನ್ ಯಾರಿಗ್ ಬೆದರಿಕೆ ಹಾಕ್ತಿದ್ಯಾ ಅಂತ? ಧೈರ್ಯ ಇದ್ರೆ ಮುಂದೆ ಬಾ. ನಾನೇನಾದ್ರೂ ನನ್ನ ಧೈರ್ಯ ತೋರ್ಸಿದ್ರೆ ನಿಮ್ಮ ಮೊಮ್ಮಗ ನಿಮ್ಮಿಂದ ಶಾಶ್ವತವಾಗಿ ದೂರ ಆಗ್ತಾನೆ. ಯೋಚನೆ ಮಾಡಿ. ಇದನ್ನೆಲ್ಲ ಮಾಡ್ತಾ ಇರೋದು ದುಡ್ಡುಗೋಸ್ಕರ ತಾನೆ? ಸರಿ ಹೇಳು, ಎಷ್ಟು ಬೇಕು ಹೇಳು. ಆಯುಷ್ ಮತ್ತೆ ಶಾಲಿನಿ ಸಂಬಂಧ ತುಂಬಾ ಕಡಿಮೆ ಸಮಯ ಇದೆ ನಿಮ್ ಹತ್ರ, ಮಿಸ್ಟರ್ ಧರಮ್ ಪಾಟೀಲ್. ಈಗ ನನ್ನಿಂದ ನಿನ್ನ ಯಾರೂ ದೂರ ಮಾಡಕ್ಕಾಗಲ್ಲ. ಆಯುಷ್ ನಾಯಕ್.
ಶಾಲಿನಿಗೆ ಯಾವ ಸೆಟ್ ಇಷ್ಟ ಆಗತ್ತೆ? ಇದಾ ಅಥವಾ ಇದಾ? ನನಗನ್ಸುತ್ತೆ ಇದು ಆಯುಷ್, ಅಮ್ಮ, ಶಾಲಿನಿಯಲ್ಲಿ ಏನಾಯ್ತು? ಯಾಕಿಷ್ಟು ಟೆನ್ಸ್ ಆಗಿದ್ಯಾ? ಶಾಲಿನಿ ಹಾ ಆಯುಷ್, ಏನಾಯ್ತು? ನಾನು ನಿನ್ನ ಹತ್ರ ಮಾತಾಡಬೇಕು. ಒಂದ್ 5 ನಿಮಿಷ. ಶಾಲಿನಿ, ನಾನು ನಿನ್ನ ಹತ್ರ ಇವಾಗಲೇ ಮಾತಾಡಬೇಕು. ನಡಿ. ಗೋ. ಇದೇನು? ಆಯುಷ್, ಇದು ನೀನು ಅವನ ಜೊತೆ ಈ ಥರ ಇರಬೇಕಾದ್ರೆ ನಿನಗೆ ಮದುವೆ ಯಾಕೆ? ಈ ರೀತಿಯ ಕಥೆಗಳನ್ನು ಕೇಳಲು ಈಗಲೇ ಪಾಕೆಟ್ ಎಫ್ಎಂ ಆಪ್ ಡೌನ್ಲೋಡ್ ಮಾಡಿ. ಆಪ್ ಡೌನ್ಲೋಡ್ ಮಾಡಲು ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ.